ಅದೇ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದೆ, ರೇಪ್ ಆಗಿದೆ. ಅದೇ ಮಿನಿಸ್ಟ್ರುಗಳಲ್ಲಿ ಆಗಿರ್ತಾ ಇದ್ರೆ ಬಿಡ್ತಾ ಇದ್ರ? ಇವತ್ತು ರೋಡಿಗೆ ಇಳಿತಾ ಇದ್ರು. ಅದೇ ಮಿನಿಸ್ಟ್ರುಗಳಲ್ಲಿ ಅವ್ರ ತಂಗಿದಿರ್ಗೆ ಅವ್ರ ಮನೆ ಮಕ್ಳಿಗೆ ಆಗ್ತಾ ಇದ್ರೆ ಬಿಡ್ತಾ ಇದ್ರ? ಒಂದು ಅಮಾಯಕ ಮಗುಗಾದ್ರೆ ಒಂದು ನ್ಯಾಯ, ನಿಮಗೊಂದು ನ್ಯಾಯನ? ಈ मैं पकड़ लियो मैं रोहित करना है करके बनी Thank you.
ಜರ ಸಿರ್ರೆ ಇವತ್ತು ಏನು ಮಾಗಡಿ ತಾಲೂಕಲ್ಲಿ ನಡೆಯತಕ್ಕಂಥ ಒಂದು ದುರ್ಘಟನೆ ಸೈಬಾ ಅನ್ನೋ ಒಂದು 4 ವರ್ಷದ ಚಿಕ್ಕ ಹುಡುಗಿ ಮೇಲೆ ನಡೆಯತಕ್ಕಂಥ ದುರ್ಘಟನೆ ಅದು ಭಾಳ ಖಂಡನೀಯ. ಅದರ ವಿರುದ್ಧವಾಗಿ ನಾವೆಲ್ಲ ಅನೇಕ ಸಂಘಟನೆಗಳು ಹಾಗೂ ನಾನು ಆಮೇಲೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈಗಾಗಲೇ ಆ ವ್ಯಕ್ತಿ ಅರೆಸ್ಟ್ ಕೂಡ ಆಗಿದ್ದಾರೆ. ಅವ್ರಿಗೆ ನಾವು ಏನು ಜೀವಾವಧಿ ಶಿಕ್ಷೆ ಎಲ್ಲ ಅಂಥವ್ರಿಗೆಲ್ಲ ಗಲ್ಲು ಶಿಕ್ಷೆ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಸೆ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಬರೀ ಜೀವಾವಧಿ ಶಿಕ್ಷೆ ಕೊಟ್ಟರೆ ಜೈಲಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಅಲ್ಲೇ ಜೀವನ ಮಾಡ್ಬಿಡ್ತಾರೆ. ಇಂಥವರೆಲ್ಲ ಅಲ್ಲೂ ಬೇಕಾದ್ರೆ ಅಲ್ಲಿರೋರನ್ನೂ ಹಾಳು ಮಾಡಿಬಿಡ್ತಾರೆ. ಇಂಥವ್ರಿಗೆಲ್ಲ ಇಂಥ ವಿಕೃತ ಮನಸ್ಥಿತಿ ಉಳ್ಳವರಿಗೆ ಗಲ್ಲಿಗೆ ಏರಿಸಬೇಕನ್ನೋದನ್ನೇ ನಾವೆಲ್ಲ ಕೋರ್ತಾ ಇದ್ದೇವೆ. ಅದರ ವಿರುದ್ಧ ನಾವೆಲ್ಲರೂ ಕೂಡ ಅನೇಕ ಎಲ್ಲ ನಮ್ಮ ಯುವಕರು ಎಲ್ಲರೂ ಹೆಣ್ಮಕ್ಳು ಎಲ್ಲರೂ ಸೇರಿ ಅದರ ವಿರುದ್ಧ ನಾವು ಸಂಘಟನೆ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಇಂಥ ಕೃತ್ಯಗಳಾಗ್ತದೆ ಅಂತಂದರೆ ಇದು ಭಾಳ ಒಂದು ನೋವು ತರ್ತಕ್ಕಂಥ ವಿಷಯ ಅಂತಲೇ ಮಾಗಡಿ ತಾಲೂಕಲ್ಲಿ ಆಗಿರುವ ಹೆಣ್ಣುಮಗುಗೆ ನ್ಯಾಯ ಸಿಕ್ಕಲ್ಲಿ ಸೇರಿಸೋವರೆಗೂ ನಾವು ಬಿಡಲ್ಲ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ಗಂಟ ಹೆಣ್ಣುಮಗುಗೆ ಶಾಂತಿ ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ಸಿಗೋವರೆಗೂ ಬಿಡಲ್ಲ. ಪುಟ್ಟ ಮಗು ಈ ಥರ ಇನ್ನೂ ಎಷ್ಟು ಹೆಣ್ಣು ಮಕ್ಕಳು ಆಗುತ್ತೆ, ಅದಕ್ಕೊಂಡ್ರೆ ಮುಂದೆ ಹೋಗೋಕೆ ಬಿಡಲ್ಲ ಅಂತೇಳಿ ನಾವು ಹೇಳ್ತಾ ಎಲ್ಲರೂ ಎಂತ ನ್ಯಾಯ ಸಿಗ್ಬೇಕು ಮೇಡಮ್, ಗಲ್ಲಿಗೆ ಏರಿಸ್ಬೇಕು. ಗಲ್ಲಿಗೆ ಏರ್ಸೋ ಗಂಟ ಬಿಡಲ್ಲ. ಇವತ್ತು ಎಲ್ಲರೂ ಸೇರಿ ರಾಮನಗರ ಡಿಸ್ಟಿಕಲ್ಲಿ ಮಾಗಡಿ ತಾಲೂಕಲ್ಲಿ ಯಾವ ರೀತಿಯ ಇದು ಪ್ರಕರಣ ಮುಂದೆ ಬಂದಿದೆ, ಮಾಗಡಿ ತಾಲೂಕಲ್ಲಿ ಪ್ರಕರಣ ದಾಖಲಾಗಿದೆ. ಅವನ್ನ ಹೇಳಿನ ಅರೆಸ್ಟ್ ಮಾಡಲಾಗಿದೆ. ಇವತ್ತು ಹೋಗಿರೋ ಮಗುನ ತಂದು ಕೊಡೋಕ್ಕಾಗುತ್ತಾ? ರಾಜ್ಯ ಸರ್ಕಾರದಲ್ಲಿ ಒಂದು ಪಂಚೆಗೋಸ್ಕರ ಆಚೆ ಕಳಿಸಿದ್ರು ಅಂತ ಹೇಳಿ ಅವರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿ ಇವರ ಡಿಬೇಟ್ಗಳನ್ನು ಇಟ್ಟು ಟಿವಿಗಳಲ್ಲಿ ತೋರಿಸ್ತಾರೆ. ಆದರೆ ಅದೇ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದೆ, ರೇಪ್ ಆಗಿದೆ, ಅದೇ ಮಿನಿಸ್ಟರ್ಗಳಲ್ಲಿ ಆಗಿರ್ತಾ ಇದ್ರೆ ಬಿಡ್ತಾ ಇದ್ರ? ಇವತ್ತು ರೋಡಿಗೆ ಇಳಿತಾ ಇದ್ರು. ಅದೇ ಮಿನಿಸ್ಟರ್ಗಳಲ್ಲಿ ಅವ್ರ ತಂಗಿದಿರ್ಗೆ ಅವ್ರ ಮನೆ ಮಕ್ಳಿಗೆ ಆಗ್ತಾ ಇದ್ರೆ ಬಿಡ್ತಾ ಇದ್ರ? ಒಂದು ಅಮಾಯಕ ಮಗುಗಾದ್ರೆ ಒಂದು ನ್ಯಾಯ, ನಿಮಗೊಂದು ನ್ಯಾಯನ? ಈ ತರ ಪ್ರತಿಕ್ರಿಯೆಗೆ ಪ್ರತಿಯೊಬ್ಬ ಯಾರು ಕೂಡ ಮುಸಲ್ಮಾನ್ ಮಿನಿಸ್ಟರ್ ಅನ್ನೋರು ಇದ್ದಾರೋ, ಈಗ ಮುಸಲ್ಮಾನ್ ಹುಡುಗಿಗೆ ಅನ್ಯಾಯ ಆಗಿದೆ, ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಗೃಹ ಸಚಿವರು ಪೊಲೀಸ್ ಅವ್ರಿಗೆ ಅಧಿಕಾರ ಕೊಟ್ರೆ ಎಲ್ಲ ರೀತಿಯ ಅವನಿಗೆ ಗಲ್ಲಿಗೆ ಸೇರಿಸುವಂತ ಶಿಕ್ಷೆಯನ್ನು ಕೊಡಿಸಬಹುದು. ಆದ್ರೆ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಸ್ಟೆಪ್ ತಗೊಳ್ಳಲ್ಲ. ನಾವು ಇವರ ತಂದೆ ತಾಯಿದಿರ್ಗೆ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ. ಇದು ಕೇವಲ ನ್ಯಾಯಕ್ಕೋಸ್ಕರ ಅಲ್ಲ, ಪ್ರತಿ ಒಂದು ಹೆಣ್ಣು ಮಗುಗೂ ಇವತ್ತಿನ ಕಾಲದಲ್ಲಿ ರಕ್ಷಣೆ ಬೇಕಾಗಿದೆ. ಈ ರಕ್ಷಣೆಗೋಸ್ಕರ ಸಿದ್ದರಾಮಯ್ಯ ಅವರಾಗ್ಲಿ, ಅವರ DK ಶಿವಕುಮಾರ್ ಅವರಾಗ್ಲಿ ಏನು ಕ್ರಮ ತಗೋತಾರೆ? ಅಲ್ಲಿನ MLAಗಳಾಗ್ಲಿ, MP ಗಳಾಗ್ಲಿ ನೋಡಿ, ಅಲ್ಲೇ ನಮ್ಮ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರಿದ್ದಾರೆ, ಬಾಗಡಿಯಲ್ಲಿ ಎ ಮಂಜು ಮತ್ತೆ ಬಾಲಕೃಷ್ಣ ಅವರಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಇಲ್ಲ, ನಿಮ್ ಕೈಲಿ ಕೆಲಸ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ದನ ಮೇಸಕ್ ಹೋಗಿ. ರಾಜ್ಯದಲ್ಲಿ ನಿಮ್ಗೆ ಆಯ್ಕೆ ಮಾಡಿದ್ದಾರೆ ಅಂದಮೇಲೆ ಈ ರಾಜ್ಯದಲ್ಲಿ ಪೊಲೀಸ್ ಅವ್ರಿಗೆ ಅಧಿಕಾರ ಕೊಟ್ಟು ಈ ರಾಜ್ಯ ಸರ್ಕಾರ ಈ ಪ್ರಸ್ತಾಪ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಇದನ್ನ ನಾವು ಬಗೆಹರಿಯವರೆಗೂ ನಿಲ್ಸಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.